ಹಲೋ ಅನ್ನಪೂರ್ಣ. ಅಯ್ಯೋ ಈ ಬೀಗ್ರು ಏನ್ರಿ ಅಪ್ರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ದೀರಾ? ನಮ್ ಜಾನ್ವಿ ಹೇಗಿದ್ದಾಳೆ? ನೀವ್ ಚೆನ್ನಾಗಿದ್ದೀರಾ? ಏನಪ್ಪಾ ಇವತ್ತು ಖಂಡಿತ ಮಳೆ ಬಂದ್ಬಿಡುತ್ತೆ. ಮಗ ಹೇಗಿದ್ದಾನೆ? ನಾನು ಸ್ವಲ್ಪ ಮಾತಾಡ್ಬೋದಾ? ಓಹ್ ಕ್ಷಮಿಸಿ, ಯಾವತ್ತೂ ಮಾಡದೇ ಇರೋರು ನೀವು ಫೋನ್ ಮಾಡ್ಬಿಟ್ಟಿದ್ದೀರಲ್ಲ, ಆ ಖುಷಿಗೆ ಏನ್ ಮಾತಾಡ್ಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ ರೀ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೇಜಾರಲ್ಲ, ಆಘಾತ ಆಗಿದೆ. ನಿಮ್ಮ ಮಾತಿಂದ ಅಲ್ಲ, ನಿಮ್ಮ ಮಗ ರವಿ ನಡವಳಿಕೆಯಿಂದ. ಅಂತ ತಪ್ಪು ಅವನೇನ್ ಮಾಡ್ದ? ನಿಜವಾಗ್ಲೂ ನಿಮಗೇನು ಗೊತ್ತಿಲ್ವಾ? ಗೊತ್ತಿದ್ದು ಕೇಳಕ್ ನನ್ಗೇನ್ ಹುಚ್ಚೇನ್ರಿ? ನೋಡಿ, ನಾವು ಬಡವರಾಗಿರ್ಬಹುದು, ಆದ್ರೆ ಸುಳ್ಳು ಪಳ್ಳು ನಮಗ್ ಗೊತ್ತಿಲ್ಲ. ನಿಮ್ಮ ಸಂಸ್ಕಾರದ ಬಗ್ಗೆ ನನ್ನ ಹತ್ರ ಏನು ಕೊಚ್ಕೊಳಕ್ ಬರಬೇಡಿ. ನೀವೆಂತ ಜನ ಅಂತ ಮದುವೆಗೆ ಮುಂಚೆನೆ ನನ್ಗೆ ಗೊತ್ತಾಗಿತ್ತು. ಏನ್ರಿ ಗೊತ್ತಿರೋದು ನಿಮ್ಗೆ? ನೋಡಿ, ಸುತ್ತಿ ಬೆಳೆಸಿ ಮಾತಾಡ್ಬೇಡಿ. ವಿಷಯ ಏನು ಅನ್ನೋದು ನೇರವಾಗಿ ಹೇಳಿ. ನಿಮ್ ಮಗ ರವಿ ಎಲ್ಲಿ? ಇಲ್ಲೇ ಎಲ್ಲೋ ಆಚೆ ಹೋಗಿದನ್ರಿ. ಎಲ್ಲೋ ಹೋಗಿದ್ದಾನೆ ಅಂತ ಅದೆಷ್ಟು ಬೇಜವಾಬ್ದಾರಿಯಿಂದ ಹೇಳ್ತಿದ್ದೀರಲ್ರಿ? ಬೆಳೆದ ಮಗ ಏನ್ ನಡೆಸಿದ್ದಾನಂತ ತಿಳ್ಕೊಬೇಕಲ್ವಾ? ನೋಡಿ, ನಮ್ ಬೀಗ್ರು ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ದೀನಿ. ಅವ್ನ್ ಹೇಗ್ ಬೇಕಾದ್ರೂ ಬೆಳೆಸ್ತೀನಿ, ನಿಮ್ಗೆ ಯಾಕ್ರಿ? ಅವನಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗಿದ್ರೆ ಹೇಳಿ. ತೊಂದರೆ ಆಗಿರೋದಕ್ಕೆ ಹೇಳ್ತಾ ಇರೋದು. ಚಿಕ್ಕ ಪುಟ್ಟ ತೊಂದರೆ ಅಲ್ಲ, ಕಳ್ತನ ಮಾಡಿದಾನೆ ನಿಮ್ಮ ಮಗ. ಕಳ್ತನನ? ನೋಡಿ, ನೀವು ನಮ್ ರವಿ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಅವ್ನ್ ದಾರಿಯಲ್ಲಿ 10 ರೂಪಾಯಿ ಸಿಕ್ಕರೆ ಸಹಿತ ಅಕ್ಕ ಪಕ್ಕ ವಿಚಾರಿಸ್ಬಿಟ್ಟು ಕೊಡ್ತಾನೆ ರೀ. ಖಂಡಿತ ಅವ್ನ್ ಕಳ್ತನ ಮಾಡಕ್ ಸಾಧ್ಯನೇ ಇಲ್ಲ ರೀ. ಹಾಗಾದ್ರೆ ನಾನು ಸುಳ್ಳು ಆರೋಪ ಮಾಡ್ತಾ ಇದ್ದೀನ? ಅಯ್ಯೋ ಹಾಗಲ್ಲ, ಜಾಹ್ನವಿ ಪರ್ಸಿಂದ ಏನಾದ್ರೂ ದುಡ್ಡು ತೆಗೆದ್ನಾ ಅಂತ. ಜಾನ್ವಿಗೆ ಸಂಬಂಧಪಟ್ಟಿದ್ದನ್ನೇ ತಗೊಂಡಿರೋದು. ಅಯ್ಯೋ ದೇವ್ರೆ, ಹಾಗೆ ಹೇಳಿ ಮತ್ತೆ. ನೋಡಿ, ಮೊದ್ಲಿಂದನು ಜಾಹ್ನವಿಗೆ ರವಿ ಅಂದ್ರೆ ತುಂಬಾ ಸಲ್ಗೆ. ರವಿಗೆ ತನ್ನ ಪರ್ಸ್ ಬೇರೆ ಇಲ್ಲ, ಜಾಹ್ನವಿ ಪರ್ಸ್ ಬೇರೆ ಇಲ್ಲ. ಇಲ್ಲೂ ಹಾಗೆ ಮಾಡ್ತಾ ಇದ್ದಾರಿ. ಜಾಹ್ನವಿನೇ ಆ ಅಧಿಕಾರ ಕೊಟ್ಟಿದ್ಲು ಅವನಿಗೆ. ಹಾಗೆ ನಿಮ್ ಮನೆಗ್ ಬಂದಾಗ ಅವಳ ಪರ್ಸಿಂದ 500,000 ತಗೊಂಡಿರ್ಬೇಕು ಅವನು. ಅದನ್ನೇ ನೀವು ಕಳ್ತನ ಅನ್ಬಿಟ್ರೆ ಹೇಗ್ರಿ? ತಪ್ಪು ತಿಳ್ಕೊಂಡಿರೋದು ನೀವು. ನಿಮ್ಮ ಮಗ ಕಳ್ತನ ಮಾಡಿರೋದು ಜಾನ್ವಿಗೆ ಸಂಬಂಧಪಟ್ಟ ವಸ್ತುನೇ, ಆದ್ರೆ ಹಣನಲ್ಲ. ನಿಮ್ಮ ಮಗ ಕದ್ದಿರೋದು ನಾನು ಮದುವೆಯಲ್ಲಿ ನಿಮ್ಮ ಮಗಳಿಗೆ ಕೊಟ್ಟ ಹಾರನ. ಬರೀ ಮಕ್ಕಳನ್ನ ಹೆತ್ಬಿಟ್ರೆ ಸಾಲದು, ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ಬೇಕು. ನಾನೊಬ್ಳು ಸಂಸ್ಕಾರ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರ ಹತ್ರ ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಮಗ ಮಾಡಿರೋ ಕಳ್ತನಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಯೋಚನೆ ಬಂತು. ಆದ್ರೆ ಅವನು ಕಳ್ತನದ ಆರೋಪದ ಮೇಲೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರೆ ಜಾನ್ವಿಗೆ ದುಃಖ ಆಗುತ್ತೆ. ಜಾನ್ವಿ ಈಗ ನಮ್ಮನೆ ಬೆಳಕು. ಅವಳ ಕಣ್ಣಲ್ಲಿ ನೀರು ನೋಡೋ ಶಕ್ತಿ ನನಗಿಲ್ಲ. ಜಾನ್ವಿಗೋಸ್ಕರ ನಿಮ್ಮ ಮಗನ್ನ ಕ್ಷಮಿಸ್ತಾ ಇದ್ದೀನಿ. ಏನ್ರಿ, ಜಾಹ್ನವಿನೇ ಹೇಳ್ಕೊಟ್ಲ ಹೀಗೆಲ್ಲ ಹೇಳಿ ಅಂತ ನಿಮ್ಗೆ? ನಿಮ್ಮನೇಲಿ ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ಆಸೆ ಅವಳಿಗೆ. ಮಗಳ ಬಗ್ಗೆ ಕೇವಲವಾಗಿ ಮಾತಾಡೋ ನೀವೆಂತ ತಾಯಿ? ಇರ್ರಿ ಫೋನು. ರವಿ, ಏ ರವಿ, ಗೊತ್ತಾಗಲ್ವೇನೋ? ಮಾಡೋದಿಲ್ಲ ಮಾಡಿ ಯಾಕಮ್ಮ ಅಂತ ಕೇಳ್ತಿದ್ಯಾ? ನಾಚಿಕೆ ಆಗಲ್ವೇನೋ? ಮರ್ಯಾದೆ ಹೋಗಿ ಕೆಲಸ ಮಾಡಿದೇನೋ? ಮಾಡೋ ಕೆಲ್ಸಕ್ಕೆ ನೀನು ಇಲ್ಲೇ ಕೂತಾಕ್ಬಿಡೋಣ ಅನ್ನಿಸ್ತಾ ಇದೆ. ಹೊಡಿಯಕ್ ಮುಂಚೆ ಏನಿಗೆ ಹೊಡಿತಾ ಇದೀಯ ಅಂತ ಹೇಳ್ಬಿಟ್ಟಾದ್ರು ಹೊಡಿಯಮ್ಮ. ನಾಚಿಕೆ ಆಗಲ್ವೇನೋ? ನಿಮ್ಮ ಅಕ್ಕನ ಹಾರಕ್ಕತ್ತಿದೆಯಲ್ಲೋ ನೀನು? ಅಕ್ಕನ ಹಾರಕ್ಕತ್ತಿದೆಯಲ್ಲ. ಯಾರಮ್ಮ ನಿನಗೆ ಹೇಳಿದ್ದು? ಬೀಗರು ಫೋನ್ ಮಾಡಿದ್ರು. ಅವ್ರ ಹತ್ರ ನನ್ನ ಕಳ್ ಫ್ಯಾಮಿಲಿ ಅನ್ಸ್ಕೊಬಿಟ್ನಲ್ಲೋ. ಏನಾಗಿದ್ಯಾ ನಿನಗೆ ದಾಡಿ? ಯಾಕೋ ಸುಮ್ಮನಿರಕ್ಕಾಗಲ್ವೇನೋ? ಸುನಿಂದ ಅದೇ ಕೊಡ್ತಿದ್ಯಾ? ಬಿಡ. ಇವ್ನು ಮಾಡೋ ಗನಂದಾರಿ ಕೆಲ್ಸ ಗೊತ್ತಾದ್ರೆ ನೀವು ಇವನೊಂದ್ ಜೀವ ಸಹಿತ ಬಿಡಲ್ಲ ರೀ. ಅದೇನು ಅಂತ ಹೇಳ್ಬಿಟ್ಟಾದ್ರೋಳೆ. ಏನು ಅಂತ ಹೇಳಿರಿ? ಅಯ್ಯೋ, ಯಾರ ಮುಂದೆ ತಲೆ ಎತ್ತೇರೋ ಮಾಡ್ಬಿಟ್ಟಾರಿ. ಏನು ಅಂತ ಬೊಗ್ಳೆ?
ಬೀಗರ್ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಾರಿ. ಇವ್ನು ಹಿಂಗ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಹುಟ್ಟಕ್ ಮುಂಚೆನೆ ಇವ್ನ ಕತ್ತರಿಸ್ಬಿಡ್ತಿದ್ದೆ. ಹೇಳೆ. ಅನ್ನಪೂರ್ಣಮ್ನವರು ಜಾಹ್ನವಿ ಮದ್ವೆಯಲ್ಲಿ ಹಾರ ಕೊಟ್ಟಿದ್ರಲ್ಲ, ಅದನ್ನ ಕದ್ದು ಬಿಟ್ಟಿದ್ದಾನೆ ರೀ ಬೇಕುಕ. ಎಂತ ಮಗನ್ ಎತ್ಬಿಟ್ಟಿರಿ ನಾನು. ಮರ್ಯಾದೆ 3 ಕಾಸಿನ ಪಾಲಾಗೋಯ್ತಲ್ರಿ.